ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಪವರ್ತನ ವಿಧಾನ ಅಂದರೆ ಮಧ್ಯದ ಪದವನ್ನು ಒಡೆಯುವಂಥ ವಿಧಾನವನ್ನು ಹೇಳ್ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಆ ವಿಡಿಯೋದಲ್ಲಿ ನಾನು ಎಲ್ಲ ಕಡೆ ಪ್ಲಸ್ ಸೈನ್ ಇರೋದನ್ನು ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾವೇನು ಮಾಡೋಣ, ಮೈನಸ್ ಸೈನ್ ಇರೋದನ್ನು ಕಲ್ತ್ಕೊಳ್ಳೋಣ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ತಗೊಂಡಿರುವಂತಹ ಕ್ವೆಶ್ಚನ್ನು 6x² - 7x - 3 ಅಂಥೇಳಿ. ಓಕೆ, ಹಾಂ, ಫಸ್ಟು ನಾವು ಕ್ವೆಶ್ಚನನ್ನು ಬರ್ಕೋಬೇಕು. 6x² - 7x - 3 ಇದನ್ನು 0ಗೆ ಸಮ ಅಂಥೇಳಿ ಮಾಡ್ಕೋಬೇಕು. ಓಕೆ, ಇದು ನಮ್ಮ ಫಸ್ಟ್ ಸ್ಟೆಪ್. ಇದಾದ ಮೇಲೆ ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಾಕಾರ ಮಾಡಬೇಕು, ಅದು ಚಿಹ್ನೆ ಜೊತೆಗೆ. ಓಕೆ, ಇಲ್ಲೇನೂ ಇಲ್ಲ ಅಂದರೆ ಏನಿದೆ, ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಇಲ್ಲಿ ಬರ್ಕೊಬಿಡ್ರಿ ಸೈಡಲ್ಲಿ. ಓಕೆ, ಚಿಹ್ನೆ ಜೊತೆಗೆ ಗುಣಾಕಾರ ಮಾಡ್ಕೋಬೇಕು, ಪ್ಲಸ್ ಮೈನಸ್ ಮೈನಸ್. ಓಕೆ, ಆಮೇಲೆ ಸಂಖ್ಯಾ ಸಹಗುಣಕಗಳನ್ನು 6 3 6 3 18. ಆಮೇಲೆ ಚರಾಕ್ಷರ ಇಲ್ಲಿ x², ಇಲ್ಲೇನೂ ಇಲ್ಲ, ಸೊ ಆನ್ಸರ್ ಏನು ಬರುತ್ತೆ, x² ಅಂತ ಹೇಳಿ ಬರುತ್ತೆ. ಓಕೆನಾ? ಏನು ಮಾಡಬೇಕು, ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಾಕಾರ ಮಾಡಬೇಕು, ಅದು -18x² ಅಂತ ಹೇಳಿ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಈ ಥರ ಹಾಕ್ಕೊಂಡು ಇಲ್ಲಿ ಮೊದಲನೇ ಪದ ಮತ್ತು ಕೊನೆ ಪದವಂತೂ ಬರೆದ್ವಿ, ಆದರೆ ಮಧ್ಯದ ಪದ ಬರೆದ್ವಾ, ಇಲ್ಲ, ಅದನ್ನು ಬರಿಬೇಕು. ಅದು ಯಾವುದು, ಚಿಹ್ನೆಯ ಜೊತೆಗೂಡಿ ಬರಿಬೇಕು. ಚಿಹ್ನೆ ಏನಿದೆ, -7x ಇದೆ. ಓಕೆನಾ? ಸರಿ, ಇದಿಷ್ಟು ಮಾಡಾದಮೇಲೆ ಈಗ ನಮ್ಮ ಮೇನ್ ಸ್ಟೆಪ್ ಏನು ಅಂತ ಕೇಳಿದ್ರೆ, ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬರಬೇಕು, -18x² ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದಾಗ -7x ಬರಬೇಕು. ಸರಿನಾ? ಈಗ ಅಂಥದ್ದು ಸಂಖ್ಯೆ ಹುಡ್ಕೋದು ನಿಮಗೆ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಹಿಂಟ್ ಏನು ಮಾಡಬೇಕು ಅಂದರೆ, ಫಸ್ಟ್ ನೀವು ಪ್ಲಸ್ ಅಥವಾ ಮೈನಸ್ ಮಾಡೋದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ. ಏನು ಟೆನ್ಷನ್ ತೊಗೋಬೇಕು, ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ -18x² ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಮೈನಸ್ಸು ಬೇಡ, 18x² ಬರುತ್ತಾ ಇಲ್ಲ ನೋಡ್ಕೊಳ್ರಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ಯಾವ ಮಗ್ಗೇಲಿ 18 ಬರುತ್ತಪ್ಪ, ನನ್ನ ಲೆಕ್ಕದಲ್ಲಿ 9 2 18, ಒಂದು ಮಗ್ಗೇಲಿ ಬಂತ, ಕಡೆಗೆ 3 ಮಗ್ಗೇಲಿ ಬರುತ್ತೆ, 3 6 18 ಅಂತೇಳಿ. ಈ ಎರಡು ಸೆಟ್ಟನ್ನು ಒಂದು ಸಲ ಚೆಕ್ ಮಾಡೋಣ. ಓಕೆ, ಫಸ್ಟು ನಾನೇನು ಮಾಡ್ತೀನಿ, 3 ಮತ್ತು 6 ಚೆಕ್ ಮಾಡ್ತೀನಿ. ಓಕೆ, ಹಾಂ, 6 3 18. ಓಕೆ, ಈಗ ಇಲ್ಲಿ ಮೈನಸ್ ಬಂದಿರೋದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಬರುತ್ತೆ, ಒಂದು ಪ್ಲಸ್ಸು ಒಂದು ಮೈನಸ್ ಬಂದರೆ ಮೈನಸ್ ಚಿಹ್ನೆ, ಪ್ಲಸ್ ಮೈನಸ್ ಮೈನಸ್. ಓಕೆ, ಆಮೇಲೆ 6 3 18, ಇಲ್ಲಿ ಎಕ್ಸ್ ಹಾಕ್ತೀನಿ, ಇಲ್ಲಿ ಎಕ್ಸ್ ಹಾಕ್ತೀನಿ, x² ಆಯಿತು. ಓಕೆ, ಆದರೆ ಇದಿಷ್ಟು ಸೆಟ್ ಆಯಿತು. ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಏನು ಬರ್ತಾ ಇದೆ, -18x² ಬರ್ತಾ ಇದೆ. ಆದರೆ ಇದೇ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅಥವಾ ಕಳೆ ಮಾಡಿದಾಗ ನಿಮಗೆ -7x ಬರ್ತಾ ಇದೆಯಾ ಚೆಕ್ ಮಾಡಿರಿ. ಕೂಡಿಸಿದಾಗ 6 + 3 ಮಾಡಿದಾಗ ಬರ್ತಾ ಇದೆಯಾ, ಇಲ್ಲ, 7x ಬರ್ತಾ ಇಲ್ಲ. 6 ಮತ್ತು 3 ಕಳೆದಾಗ 7x ಬರ್ತಾ ಇದೆಯಾ, ಇಲ್ಲ. ಹಾಗಾದರೆ ಈ ಸಂಖ್ಯೆನ ಏನು ಮಾಡಬೇಕು, ಬಿಟ್ಟು ಬಿಡಬೇಕು, ಇದನ್ನು ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಇದನ್ನು ಒಂದ್ಸಲ ಚೆಕ್ ಮಾಡೋಣ. ಓಕೆ, ಹಾಂ, 9x 2x, 9 2 18, x ಗುಣಿಸು x² ಓಕೆ, ಗುಣಾಕಾರ ಅಂತೂ ಬರ್ತಾ ಇದೆ. ಕೂಡಿಸು ಅಥವಾ ಕಳೆ ಮಾಡಿದಾಗ ಏನಾದರೂ ಬರ್ತಾ ಇದೆಯಾ, 7x ಬರ್ತಾ ಇದೆಯಾ, ಮೈನಸ್ ಆಮೇಲೆ ನೋಡೋಣ. 7x ಬರ್ತಾ ಇದೆಯಾ, ಹಾಂ, 9xರಲ್ಲಿ 2x ಕಳೆದ್ರೆ 7x ಬರ್ತಾ ಇದೆ. ಹಾಗಾದರೆ ಇದು ನಮ್ಮ ಸರಿಯಾದ ಸಂಖ್ಯೆ ಅಂಥೇಳಿ. ಓಕೆನಾ? ಫಸ್ಟ್ ಏನು ಮಾಡಬೇಕು, ಯಾವ ಮಗ್ಗೆಯಲ್ಲಿ ಗುಣಾಕಾರ, ಈ ಗುಣಾಕಾರದ ನಂಬರ್ ಇರುತ್ತಲ್ಲ ಅದು ಬರುತ್ತಾ ಅಂತ ಚೆಕ್ ಮಾಡಿ, ಅಂದರೆ 18 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿರಿ. ಆಮೇಲೆ ಕೂಡಿಸು ಕಳೆ ಬರುತ್ತಾ ಇಲ್ಲ ಅಂತೇಳಿ ನೋಡ್ಕೋಬೇಕು. ಓಕೆ, ಹಾಂ, ಯಾವ್ಯಾವ ಸಂಖ್ಯೆ, 9x ಮತ್ತು ಯಾವುದು 2x. ಹಾಂ, ಈಗ ಚಿಹ್ನೆಯನ್ನು ಹಾಕೋದು ನೋಡಿರಿ. ಇಲ್ಲಿ ಮೈನಸ್ ಬಂದಾಗ ಎಲ್ಲ ಚಿಹ್ನೆಗಳು ಚೇಂಜ್ ಆಗ್ತವೆ. ಸೊ ಇಲ್ಲಿ ಕೆಳಗಡೆ ಪ್ಲಸ್ ಅಥವಾ ಮೈನಸ್ ಮಾಡಿದಾಗ ಮೈನಸ್, ಇಲ್ಲಿ ಕೆಳಗಡೆ ಮೈನಸ್ ಬರಬೇಕು ಅಂದರೆ ಯಾವಾಗೂ ಯಾವ ಸಂಖ್ಯೆಗೆ ಮೈನಸ್ ಇರಬೇಕು, ದೊಡ್ಡ ಸಂಖ್ಯೆಗೆ ಮೈನಸ್ ಇರಬೇಕು. ಇಲ್ಲಿ ಮತ್ತೊಂದು ಸಂಖ್ಯೆಗೆ ಅಪೋಸಿಟ್ ಸೈನ್, ಪ್ಲಸ್ ಮೈನಸ್ ಮೈನಸ್. ಸೊ ಅಂತಿಲ್ವಾ? ಓಕೆ, ಸಿ, ಅಪೋಸಿಟ್ ಸೈನ್ ಬರಬೇಕಿಲ್ಲಿ. ಮತ್ತು ಇಲ್ಲಿ ಕೆಳಗಡೆ ಮೈನಸ್ ಇದೆ ಅಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ ಇರ್ತದೆ, ಬಾಕಿ ಮತ್ತೊಂದು ಸಂಖ್ಯೆಗೆ ಪ್ಲಸ್ ಇರ್ತದೆ, ಅದು ನೆನ್ಪಿಟ್ಕೊಬಿಡ್ರಿ. ಓಕೆ, ಸರಿ, ಈಗ ಇದನ್ನು ಅಪ್ಲೈ ಮಾಡೋಣ. ಇಲ್ಲಿ ಫಸ್ಟ್ ನಂಬರ್ ಬರಿಬೇಕು 6x², ಮತ್ತು ಲಾಸ್ಟ್ ನಂಬರ್ ಬರಿಬೇಕು =0. ಈ ಮಧ್ಯದ ಪದವನ್ನು ಬರಿಬಾರ್ದು. ಆ ಮಧ್ಯದ ಪದದ ಬದಲಾಗಿ ನಾವೇನು ಮಾಡಬೇಕು, -9x + 2x, ಈ ಎರಡು ಸಂಖ್ಯೆಗಳ ಕಂಡು ಹಿಡಿದಿದ್ವಲ್ಲ, ಆ ಎರಡು ಸಂಖ್ಯೆಗಳನ್ನು ಇಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಮೊದಲನೇ ಸಂಖ್ಯೆ ಬರದೆ, ಕೊನೆ ಸಂಖ್ಯೆ ಬರದೆ, =0 ಬರದೆ, ಆದರೆ ಮಧ್ಯದ ಪದ ಮಾತ್ರ ಬರೀದೆ. ಇಲ್ಲಿ ಎರಡು ಸಂಖ್ಯೆಗಳನ್ನು ಕಂಡು ಹಿಡ್ತೀವಲ್ಲ, ಅದನ್ನು ಬರಿಬೇಕು. ಓಕೆನಾ? ಸರಿ, ಈಗ ನೆಕ್ಸ್ಟ್ ನೋಡ್ರಿ. ಈಗ ಇದು ಎರಡರಲ್ಲಿ ಒಂದು ಗುಂಪು, ಇದು ಎರಡರದ್ದು ಮತ್ತೊಂದು ಗುಂಪನ್ನು ಮಾಡಬೇಕು.
ಈಗ ಇಲ್ಲಿ ಕಾಮನ್ ಆಗಿರೋದು ಯಾವುದಪ್ಪ? ಹಾಂ, ಈಗ ನಿಮಗೆ ಸಡನ್ನಾಗಿ ನೋಡಿದ್ಕೊಳ್ಳೆ ಗೊತ್ತಾಗಲ್ಲ, ಕ್ಲಿಯರಾಗಿ ಡೀಟೇಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇಲ್ಲಿ 6 ಇದೆಯಲ್ಲ, ಈ 6ಅನ್ನು ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. 2 3 6, 3 1 3. ಓಕೆ, ಈ 6ರಲ್ಲಿ ಏನೇನಿದೆ? 2 ಇದೆ ಮತ್ತು 3 ಇದೆ. ಈಗ 9ರದ ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. 3 3 9, 3 1 3. ಈ 9ರಲ್ಲಿ ಏನೇನಿದೆ? 2 3 ಇದೆ. ಓಕೆನಾ? ಸರಿ, ಇಲ್ಲಿ ನೋಡ್ರಿ, ಈ ಚರಾಕ್ಷರದಲ್ಲಿ ಕಾಮನ್ ಯಾವುದಿದೆ? ಎಕ್ಸ್ ಇದೆ, ತೆಕ್ಕೊಂಬಿಡ್ರಿ. ಈ 6 ಮತ್ತು 9ರಲ್ಲಿ ಇಲ್ಲಿ ನೋಡ್ರಿ, ಈ 9 ಈ ಮತ್ತೆ 6, ಈ 6 ಮತ್ತು 9ರಲ್ಲಿ ಯಾವ್ದು ಕಾಮನ್ ಇದೆ ನೋಡ್ರಿ? ಹಾಂ, 3 ಕಾಮನ್ ಇದೆಯಲ್ಲ, ಸೊ 3ಅನ್ನು ಕಾಮನ್ ತೆಕ್ಕೊಬಿಡ್ರಿ. ಅರ್ಥ ಆಗ್ತಿದೆ ಅಂತ ತಿಳ್ಕೊತೀನಿ. ಇಲ್ಲಿ ನೋಡ್ರಿ, ಈ 9ರಲ್ಲಿ 9 = 3 × 3. ಓಕೆನಾ? ಈ 6ರಲ್ಲಿ ಏನಿದೆ? 3 × 2 ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೂ 3 ಕಾಣಿಸ್ತಾ ಇದೆ, ಇಲ್ಲೂ 3 ಕಾಣಿಸ್ತಾ ಇದೆ. ಸೊ 3ಅನ್ನು ಕಾಮನ್ ತೆಕ್ಕೋಬೋದಾ ನಾನು? ಹಾಂ, ಇಲ್ಲಿ x² ಇದೆ ಅಂದರೆ x × x ಇದೆ, ಅಂದರೆ 2x ಇದೆ ಅಂತ 1xನ ಕಾಮನ್ ತೆಗೆದೆ, ಯಾಕಂದರೆ ಇಲ್ಲಿ ಒಂದೇ x ಇದೆ. ಸೊ ಓಕೆ, ಸರಿ. ಇಲ್ಲಿ ನೋಡ್ರಿ, ಈ 6ರಲ್ಲಿ ಈ 6x²ದಲ್ಲಿ 1x ಹೊರಗೆ ತೆಗೆದೆ. ಸೊ ಏನು ಉಳಿತು? 1x ಉಳಿತಲ್ವ, ಮತ್ತೊಂದು x ಅಲ್ಲೇ ಉಳಿತಲ್ವಾ? ಹಾಂ, ಇಲ್ಲಿ 6ರಲ್ಲಿ ಈ 3ಅನ್ನು ಹೊರಗಡೆ ಬರೆದಿದ್ದೀನಿ, ಇನ್ನು ಏನು ಬರೆದಿಲ್ಲ? ಈ 2 ಬರೆದಿಲ್ಲ. ಸೊ 2ಅನ್ನು ಇಲ್ಲಿ ಬರೀರಿ. ನೋಡಿರಿ, 3 2 6, x × x x². ಆನ್ಸರ್ ಕರೆಕ್ಟಾಗಿ ಬಂತಾ? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಏನಿದೆ? ಮೈನಸ್ ಚಿಹ್ನೆ. ಸೊ ಮೈನಸ್ ಚಿಹ್ನೆಯನ್ನು ಹಾಕಿ. ಈ 9 ನೋಡಿರಿ, ಇಲ್ಲಿ x ಏನಿದೆ ಇಲ್ಲಿ ಬರೆದುಬಿಟ್ಟಿದ್ದೀನಿ, ಇಲ್ಲಿ 1 3 ಇಲ್ಲಿ ಬರೆದಿದ್ದೀನಿ, ಇನ್ನೊಂದು ಏನು ಬರೀಬೇಕು? 3 ಬರೀಬೇಕು. ಇದನ್ನು ಇಲ್ಲಿ ಇಡ್ತೀನಿ. ಅರ್ಥ ಆಯ್ತಾ ಕಾಮನ್ ತೆಗೆಯೋದು ಹೇಗೆ ಅಂಥೇಳಿ? ಇಷ್ಟೆಲ್ಲ ರಾಮಾಯಣ ಮಾಡಬೇಕು ಇಲ್ಲ, ನೀವು ಜಸ್ಟ್ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಮಾಡಿರೋದು, ಜಸ್ಟ್ ಹಿಂಗೆ ಬರೆದ್ರೆ ಸಾಕು. ಓಕೆ, ಪ್ಲಸ್ ಇಲ್ಲಿ ಈಗ ಇದರಲ್ಲಿ ಯಾವ್ದು ಕಾಮನ್ ಬರುತ್ತಾ ಅಂತ ನೋಡಿರಿ. ಇಲ್ಲಿ 2x ಇದೆ, ಇಲ್ಲಿ 3 ಇದೆ. 2x ಮತ್ತು 3ರಲ್ಲಿ ಏನಾದ್ರು ಕಾಮನ್ ತೆಗಿಯೋಕ್ಕಾಗುತ್ತಾ? ಎಕ್ಸ್ ಅಂತೂ ಕಾಮನ್ ಇಲ್ಲವೇ ಇಲ್ಲ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಕಾಮನ್ ಅಂತೂ ಬರೋದೇ ಇಲ್ಲ. ಸೊ ಕಾಮನ್ ಬರಲ್ಲ ಅಂದ್ಕೊಳ್ಳೆ 1 ಇಟ್ಬಿಡ್ರಿ. ಬಾಕಿದು ಇಲ್ಲಿ ಏನಿದೆಯಾ, ಇಲ್ಲಿ 2x - 3 ಏನು ಬಂದಿದೆಯಲ್ಲ, ಇಲ್ಲೂ ಸಹಿತ ಏನಾಗುತ್ತೆ? ಸೇಮ್ ಅದೇ ಬರುತ್ತೆ. ಓಕೆ, 2x - 3 ಬಂದರೆ ಇಲ್ಲೂ 2x - 3ನೇ ಬರಬೇಕು. ಅಂದರೆ ಮಾತ್ರ ನಿಮ್ಮ ಲೆಕ್ಕ ಕರೆಕ್ಟಾಗಿದೆ ಅಂತೇಳಿ ಅರ್ಥ. ಇಲ್ಲ ಅಂದರೆ ಲೆಕ್ಕ ತಪ್ಪಾಗಿದೆ, ಮತ್ತೊಂದು ಸಲ ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂಥೇಳಿ ಅರ್ಥ. ಓಕೆನಾ? ಸರಿ, ನೆಕ್ಸ್ಟ್ ನೋಡಿರಿ ಏನಾಗಿದೆ ಅಂಥೇಳಿ. ಇಲ್ಲಿ 2x - 3 ಬಂತಾ, ಇಲ್ಲೂ 2x - 3. ಸೊ 2x - 3ನ ಕಾಮನ್ ತೆಗಿರಿ. ಓಕೆ, ಇಲ್ಲಿ ಇದರಲ್ಲಿ 2x - 3 ಬಂತು. ಸೊ ಅದನ್ನು ಕಾಮನ್ ತೆಗೆದೆ. ಇಲ್ಲಿ ಏನು ಉಳಿತಪ್ಪ? 2x - 3 ಹೊರಗೆ ತೆಗೆದೆ ಅಂದರೆ ಇಲ್ಲೇನು ಉಳಿತು? 3x. ಸೊ 3xನ ಬರೀರಿ. ಇಲ್ಲಿ 2x - 3 ಇಲ್ಲಿ ಬರದೆ ಅಂದರೆ ಇಲ್ಲೇನು ಉಳಿತು? +1 = 0. ಈಗ ಇಲ್ಲಿ ನೋಡ್ರಿ, ಇದು ಎರಡಕ್ಕೂ ಸೇರಿ 0 ಹಾಕಿದಾರಲ್ಲ. ಸೊ ನಾನೇನು ಮಾಡ್ತೀನಿ? 2x - 3 ಒಂದು ಸಲ 0 ಹಾಕ್ತೀನಿ, 3x + 1ಗೆ ಮತ್ತೊಂದು ಸಲ 0 ಹಾಕ್ತೀನಿ. ಓಕೆ, ಈಗ 2x ಇಲ್ಲೇ ಇಡ್ತೀನಿ, 3ಅನ್ನು ಆ ಕಡೆ ತೊಗೊಂಡೋದ್ರೆ +3, -3 ಇದೆ, ಆ ಕಡೆ ತೊಗೊಂಡೋದ್ರೆ +3. ಇಲ್ಲಿ 3xನ್ನು ಇಲ್ಲೇ ಇಡ್ತೀನಿ, +1ಅನ್ನು ಆ ಕಡೆ ತೊಗೊಂಡೋದ್ರೆ -1 ಅಂತ ಹೇಳಾಯ್ತು. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ x ಇಲ್ಲೇ ಇರಲಿ 3, ಈ 2ಅನ್ನು ಈ ಕಡೆ ತೊಗೊಂಡ್ರೆ ಭಾಗಾಕಾರದಲ್ಲಿ 2. ಯಾಕಪ್ಪ ಕೇಳಿದ್ರೆ ಇದು 2ರ ಮಧ್ಯೆ ಗುಣಾಕಾರ ಇರುತ್ತೆ, ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. ಇಲ್ಲೂ ಸಹಿತ ಆಗುತ್ತೆ. x ಇಲ್ಲೇ ಇರಲಿ 1, ಈ 3ಅನ್ನು ಈ ಕಡೆ ತೊಗೊಂಡಾಗ √3. ಹಾಗಾದರೆ 2 ಶೂನ್ಯತೆಗಳು ಯಾವ್ಯಾವುದು? 3/2 ಮತ್ತು -1/3. ಈ ಲೆಕ್ಕ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ಸರಿ, ಇನ್ನು 2ನೇ ಲೆಕ್ಕ ನೋಡೋಣ ಬರ್ರಿ. x² - 3x - 10. ಸರಿ, ಫಸ್ಟ್ ಸ್ಟೆಪ್ ಏನು ಹೇಳ್ರಿ? x² - 3x - 10 ಇದನ್ನು 0ಗೆ ಸಮ ಅಂತ ಹೇಳಿ ಮಾಡ್ಕೊಳ್ಳೋದು. 2ನೇ ಸ್ಟೆಪ್ ಯಾವುದು? ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಾಕಾರ ಮಾಡೋದು, ಅದು ಚಿಹ್ನೆ ಜೊತೆಗೂಡಿ. ಓಕೆ, ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ? ಪ್ಲಸ್ ಮೈನಸ್. ಓಕೆ, ಇಲ್ಲಿ 10, ಇಲ್ಲಿ ಸಂಖ್ಯೆ ಆಗೋದು ಮೂಲಕ 1 ಇದೆ, 1 × 10 ಏನಾಗುತ್ತೆ? 10. x². ಓಕೆನಾ? ನೆಕ್ಸ್ಟ್ ಇದಿಷ್ಟಾದ ಮೇಲೆ ಮೊದಲನೇ ಪದ ಕೊನೆಯ ಪದ ಬರೆದ್ವಿ, ಮಧ್ಯದ ಪದ ಬರೀಲಿಲ್ಲ. ಓಕೆನಾ? ಸೊ ಅದನ್ನು ಎಲ್ಲಿ ಬರಿಬೇಕು? ಇಲ್ಲಿ ಬರಿಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು? 2 ಸಂಖ್ಯೆಗಳನ್ನು ಹುಡುಕಬೇಕು. ಆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಏನು ಬರಬೇಕು? 10 ಬರಬೇಕು. ನನಗೆ ಸಿಗ್ತಾ ಇರೋ ಸಂಖ್ಯೆ 5x ಮತ್ತು 2x. 5 2 10. ಇಲ್ಲಿ ಚಿಹ್ನೆಯನ್ನು ಆಮೇಲೆ ನೋಡೋಣ. x × x x². 5ರಲ್ಲಿ 2 ಕೂಡಿಸಿದ್ರೆ 3 ಬರ್ತಾ ಇದೆಯಾ? ಇಲ್ಲ, 7 ಬರ್ತಾ ಇದೆ. 5ರಲ್ಲಿ 2 ಕಳೆದ್ರೆ 3 ಬರ್ತಾ ಇದೆಯಾ? ಹಾಂ, ಬರ್ತಾ ಇದೆ. ಸೊ ಇದು 2 ಪರ್ಫೆಕ್ಟ್ ಆಗಿರೋ ನಂಬರ್ಗಳು, 5x ಮತ್ತು 2x. ಓಕೆನಾ? ಈಗ ಇಲ್ಲಿ ಕೆಳಗಡೆ ಮೈನಸ್ ಇದೆ ಅಂದರೆ ದೊಡ್ಡ ಸಂಖ್ಯೆಗೆ ಮೈನಸ್. ಇಲ್ಲಿ ಯಾವ ಚಿಹ್ನೆಯನ್ನು ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ನೋಡಿ? ಮೈನಸ್ ಪ್ಲಸ್ ಮೈನಸ್ ಅಲ್ವಾ? ಸೊ ಇಲ್ಲಿ ಯಾವ ಚಿಹ್ನೆಯನ್ನು ಹಾಕಿದ್ರೆ ಇಲ್ಲಿರೋ ಚಿಹ್ನೆ ಬರುತ್ತೆ ಅಂತ ಹೇಳಿ ನೋಡಿ ಹಾಕಬೇಕು. ಓಕೆ, ಸರಿ, ಇದು ತೊಗೊಳ್ಳೋದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಇಲ್ಲಿ x², ಇಲ್ಲಿ -3x ಬರಿಬೇಡ್ರಿ, ಡೈರೆಕ್ಟಾಗಿ ಏನು ಬರೀಬೇಕು? -10 = 0. ಮಧ್ಯದಲ್ಲಿ ಏನು ಬರೀಬೇಕು? -5x + 2x ಅಂಥೇಳಿ. ಓಕೆನಾ?
ಇದಿಷ್ಟಾದಮೇಲೆ ಏನು ಬರೀಬೇಕು, ಇದನ್ನು ಒಂದು ಗುಂಪು ಇದನ್ನು ಒಂದು ಗುಂಪು ಮಾಡಬೇಕು. ಇದು ಎರಡರಲ್ಲಿ ಕಾಮನ್ ಯಾವುದಿದೆ, ಎಕ್ಸ್ ಇದೆ. ಇಲ್ಲಿ ಒಂದು ಎಕ್ಸನ್ನು ತೆಗೆದ್ರೆ ಏನಾಯಿತು, ಮತ್ತೊಂದು ಎಕ್ಸ್ ಮೈನಸ್, ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಏನು ಉಳಿತು, 5 ಉಳಿತು. ಓಕೆನಾ, ಪ್ಲಸ್ ಇಲ್ಲಿ ನೋಡಿರಿ, ಇಲ್ಲಿ ಎರಡರಲ್ಲಿ 10 ಬರ್ತಲ್ವಾ, ಹಾಂ. ಸೊ 2 ಕಾಮನ್ ತೆಗಿತೀನಿ, ಎಕ್ಸ್ ಮೈನಸ್ 2 ಎಷ್ಟಲೇ 10, 2 5 10. ಸೊ ನೋಡಿರಿ, 2 ಎಕ್ಸ್ 2 ಎಕ್ಸ್ ಮೈನಸ್ ಚಿಹ್ನೆ ಬಂತು, 2 5 10 ಬರ್ತಲ್ವಾ. ಈಗ ಇದು ಎರಡರಲ್ಲೂ ಕಾಮನ್ ಏನಿದೆ, ಇದು ಸರಿ ಇದೆಯಾ ಅಂತ ತಿಳ್ಕೊಳ್ಳೋದು ಏನಾಗಿತ್ತು, ಇಲ್ಲಿ ಎಕ್ಸ್ ಮೈನಸ್ 5 ಬಂದರೆ ಇಲ್ಲೂ ಏನು ಬರಬೇಕು, ಎಕ್ಸ್ ಮೈನಸ್ 5 ಅಂತಲೇ ಬರಬೇಕು. ಸರಿನಾ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಎಕ್ಸ್ ಮೈನಸ್ 5 ಕಾಮನ್ ತೆಗಿತೀನಿ, ಉಳಿದಿರೋದೇನು, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಇಲ್ಲೂ ಎಕ್ಸ್ ಮೈನಸ್ 2, ಇಲ್ಲೂ ಎಕ್ಸ್ ಮೈನಸ್ 5, ಇಲ್ಲೂ ಎಕ್ಸ್ ಮೈನಸ್ 5 ಕಾಮನ್ ತೆಗೆದೆ. ಇಲ್ಲೇನು ಉಳಿತು, ಎಕ್ಸ್ ಉಳಿತು, ಇಲ್ಲೇನುಳಿತು ಪ್ಲಸ್ 2. ಈಗ 2 ಸೇರಿ 0ಗೆ ಈಕ್ವಲ್ ಮಾಡಿದ್ವಿ, ನಾವೇನು ಮಾಡಬೇಕು, ಒಂದೊಂದಕ್ಕೆ ಸೇರಿ 0ಗೆ ಈಕ್ವಲ್ ಅಂತ ಹೇಳಿ ಮಾಡಬೇಕು. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಎಕ್ಸ್ ಮೈನಸ್ 5 ಅಂದರೆ ಎಕ್ಸ್ 5 ಆ ಕಡೆ ತೊಗೊಂಡೋದಾಗ ಈಕ್ವಲ್ ಟು 5 ಅಂತ ಹೇಳಿ ಬರುತ್ತೆ. ಇದೇನಾಗುತ್ತೆ, ಪ್ಲಸ್ 2 ಆ ಕಡೆ ತೊಗೊಂಡೋದಾಗ ಮೈನಸ್ 2 ಅಂತ ಹೇಳಿ ಬರುತ್ತೆ. ಸರಿನಾ. ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದು ತುಂಬ ಈಸಿಯಾಗಿರೋ ಲೆಕ್ಕ ಆಗಿತ್ತು. ಸೊ ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.